ಇವತ್ತಿನ ಏಳು ಮಾದೇವ ಹಾಡು ಶಿವನ ಸನ್ನಿಧಾನದಲ್ಲಿ ನಮ್ಮ BBMPಯ ಪೌರ ಕಾರ್ಮಿಕರು ಇದಕ್ಕೆ ಚಾಲನೆಯನ್ನ ಕೊಡ್ತಾರೆ. ಇದು ತುಂಬಾನೇ ವಿಶೇಷ. ಮಾತಾಡ್ಬೇಕಾದ್ರೆ ಶಿವನನ್ನ ವರ್ಣಿಸ್ತಾ ಇದ್ರು ಸತೀಶ್ ಸರ್ ಅವರು. ನಿಜವಾದ ಮಾತು, ಹೇಗೆ ವಿಷವನ್ನ ಕಂಠದಲ್ಲಿ ಶಿವ ಇಟ್ಕೊಂಡು ನಮಗಾಗಿ ಅಮೃತವನ್ನ, ಸುಂದರವಾದಂತಹ ಈ ಒಂದು ಲೋಕವನ್ನ ಕೊಡ್ತಾನೋ, ಹಾಗೆ ಅಷ್ಟು ವಿಷವನ್ನ ಇವ್ರು ಸೇವಿಸಿ ನಮಗಾಗಿ ಒಳ್ಳೆ ಪರಿಸರವನ್ನ ಕೊಡ್ತಾ ಇದ್ದಾರೆ. ಇವತ್ತು ಅವರ ಕೈಯಾರೆ ಈ ಹಾಡನ್ನ ನಾವು ಲಾಂಚ್ ಮಾಡ್ತಾ ಇದೀವಿ. ದಯವಿಟ್ಟು ಮುಂದೆ ಬರಬೇಕು. ಇದನ್ನ ಬೆಳಗೋದ್ರ ಮೂಲಕ, ಪಂಜ ಹಚ್ಚೋ ಮೂಲಕ ಇದಕ್ಕೆ ಒಂದು ಚಾಲನೆಯನ್ನ ಕೊಡ್ತಾರೆ. ಬರಲಿ ಚಪ್ಪಾಳೆ. ದ ರೈಸ್ ಆಫ್ ಅಶೋಕ ಚಿತ್ರದ ಏಳು ಮಾದೇವ ಹಾಡನ್ನ ಇವತ್ತು ನಾವು ಇಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ. BBMPಯ ಪೌರ ಕಾರ್ಮಿಕರು ಇದಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು. ನೀವಿವತ್ತು ಈ ಹಾಡನ್ನ ಲಾಂಚ್ ಮಾಡಿದ್ದೀರಾ. ಸೊ ನೀವು ಈ ಹಾಡನ್ನ ಫಸ್ಟ್ ನೋಡ್ಬೇಕು ಅನ್ನೋದೇ ನಮ್ಮ ಆಸೆ. ಸತೀಶ್ ಸರ್, ಹಾಡ್ ನೋಡೋಣ. ಅವ್ರು ಲಾಂಚ್ ಮಾಡಿದ್ದಾರೆ. ಸಾಂಗ್ ಪ್ಲೀಸ್. ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ಈ ತರ ಒಂದು ಹಾಡು, ಮತ್ತೆ ಇದು ಆಕ್ಚುಲಿ ಇದು ಒಂದು 9 ಹಾಡುಗಳಿರುವಂತ ಒಂದು ದೊಡ್ಡ ಆಲ್ಬಮ್ ಇರುವಂತಹ ಒಂದು ಸಿನಿಮಾ. ಈ ತರದೊಂದು ದೊಡ್ಡ ಒಂದು ಪ್ರೊಡಕ್ಷನ್ ಒಂದು 3 ಭಾಷೆನಲ್ಲಿ ಬಿಡುಗಡೆ ಆಗ್ತಾ ಇದೆ. ಮೊದಲಿಗೆ ಈ ಥರದೊಂದು ಫಿಲಮ್ನಲ್ಲಿ ವರ್ಕ್ ಮಾಡೋದಕ್ಕೆ ಚಾನ್ಸ್ ಕೊಟ್ಟಂಥ ವೃದ್ಧಿ ಕ್ರಿಯೇಷನ್ನ ವರ್ಧನ್ ಸರ್ ಮತ್ತು ವಿನೋದ್ ದೊಂಡಾಳೆ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಹೆಚ್ಚು ಕಡಿಮೆ ನಾವು ಒಂದು 27 ಟ್ರ್ಯಾಕ್ಸ್ 3 ಭಾಷೆನಲ್ಲಿ ರೆಕಾರ್ಡ್ ಮಾಡಿ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ರೆಕಾರ್ಡಿಂಗು ಮತ್ತು ಇಡೀ ಹಾಡುಗಳನ್ನ ಯೂಶಲಿ ನಾನು ಲೂಸಿಯಾ ಮಾಡಾದ್ಮೇಲೆ ತುಂಬ ಜನ ಅಂದರೆ ನನಗೆ ಅದೇ ಥರ ಒಂದು ಸಣ್ಣ ಪಿಕ್ಚರು ಅಥವಾ ಆ ಥರದ್ದೊಂದು ಏನೋ ಒಂದು ಕಂಟೆಂಟ್ ಓರಿಯೆಂಟೆಡ್ ಫಿಲಮ್ಗಳಿಗೆ ಮ್ಯೂಸಿಕ್ ಮಾಡಿ ಅಂತ ತುಂಬ ಬರ್ತಾಯಿದ್ರು. ಅಂದರೆ ಮೈಂಡ್ ಸೆಟ್ ಆಗ್ಬಿಟ್ಟಿರುತ್ತೆ ಇಂಡಸ್ಟ್ರಿನಲ್ಲಿ ಇವರು ಈ ಥರದ ಸಾಂಗ್ ಮಾಡೋದು ಅಂತ. ಒಂದು ಕಮರ್ಷಿಯಲ್ ಆಗಿ ದೊಡ್ಡದಾಗಿ ಸೌಂಡ್ ಆಗುವಂತಹ ಸಾಂಗ್ಗಳು ಮಾಡುವ ಅವಕಾಶಗಳು ಬರಲ್ಲ. ಯಾಕೆಂದರೆ ಅದು ಹಿಂಗೆ ಸೆಟ್ ಆಗಿರುತ್ತೆ. ಅದನ್ನ ಮೀರಿ ಇಲ್ಲ, ಈ ಥರದ್ದು ಸಾಂಗ್ನ ನೀವು ಮಾಡಬಹುದು, ಮಾಡಿ ಅದಕ್ಕೆ ಏನು ಬೇಕು ಪ್ರೊಡಕ್ಷನ್ ವೈಸು ಮತ್ತು ಅದಕ್ಕೆ ಸಹಾಯ ಏನು ಬೇಕು ಅಂತ ತುಂಬ ಧೈರ್ಯ ಕೊಟ್ಟು ನನಗೆ ಜೊತೆಗೆ ನಿಂತ್ಕೊಂಡವರು ನೀನಾಸಂ ಸತೀಶ್ ಸರ್. ಅದರ ರಿಸಲ್ಟ್ ಇವತ್ತು ನೋಡ್ತಾ ಇದ್ದೀರಾ. ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇಷ್ಟು ದೊಡ್ಡ ಒಂದು ಕೆಲಸನ ನಿರ್ವಹಣೆ ಮಾಡೋಕ್ಕೆ ನನ್ನ ಒಂದು ದೊಡ್ಡ ತಂಡ ಇದೆ, ಮ್ಯೂಸಿಕ್ ತಂಡ. ಆ ಮ್ಯೂಸಿಷಿಯನ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ನಮ್ಮ ಚೆನ್ನೈನ ಸುಕುಮಾರ್ ಸರ್ ಆಗಿರ್ಬೋದು, ರಮೇಶ್ ಸರ್ ಆಗಿರ್ಬೋದು, ನಮ್ಮ ಮೋನಿಶ್ ಅವರಾಗಿರ್ಬೋದು, ಮತ್ತು ನಮ್ಮ ಸಿಂಗರ್ಗಳಾಗಿರ್ಬೋದು. ಪಂಚಮ್ ಜೀವ ಬಂದಿದ್ದಾರೆ. ಇಡೀ ಎಲ್ಲ ಸಾಂಗ್ಗಳ ಟ್ರ್ಯಾಕ್ನು ಅವರೇ ಹಾಡಿದ್ರು. ಈ ಫಿಲಮ್ನಲ್ಲೂ ಒಂದು 3 ಹಾಡು ಹಾಡಿದ್ದಾರೆ. ಮತ್ತು ಈ ಹಾಡನ್ನ ಹಾಡಿಕೊಟ್ಟಂಥ ಕೈಲಾಶ್ ಕೇರ್ ಸರ್ಗೆ ಆಗಿರ್ಬೋದು, ಇಡೀ ಮ್ಯೂಸಿಷಿಯನ್ ತಂಡಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ, ಯಾಕೆಂದರೆ ಇವತ್ತು ನಂದೇ ಕಾರ್ಯಕ್ರಮ ಅಂದ್ಕೊಂಡಿದ್ದೀನಿ. ನೀವು ಕೂತ್ಕೊಂಡೇ ಮಾತಾಡ್ಬೋದು. ಕ್ಷಮಿಸಿ, ಕೂತ್ಕೊಂಡೇ ಮಾತಾಡ್ತೀನಿ. ಇವಾಗ ಮುಗಿಸಲ್ಲ ಅಂತ ಅವ್ರು ಅನ್ಕೊಂಡ್ರು, ಅದಕ್ಕೋಸ್ಕರ ಕೂರಿಸ್ಬಿಡ್ತೀನಿ. ನೀವು ತುಂಬಾ ಉದ್ದ ಇದ್ದೀರಲ್ಲ, ಕೂತ್ಕೊಂಡೇ ಮಾತಾಡಿದ್ರೆ ಕ್ಯಾಮ್ರಾ ಕವರ್ ಆಗಲಿ. ಸೊ ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಚಿತ್ರತಂಡ ಇದೆ, ಇಡೀ ದೊಡ್ಡ ತಂಡ ಇದೆ. ನಮ್ಮ ಸಪ್ತಮಿ ಗೌಡ ಅವರಿದ್ದಾರೆ. ಅವರು ಸಿನಿಮಾಗೆ ಲಾಸ್ಟ್ ಮಿನಿಟಲ್ಲಿ ಬಂದಿದ್ದವರು. ಇಡೀ ಸಿನಿಮಾ ಒಂದು ಶೂಟಿಂಗ್ ಎಲ್ಲ ಆಯಿತು, ಆಮೇಲೆ ಅವರು ಬಂದಿದ್ದು. ಹೌದಾ, ಶೂಟಿಂಗ್ ಅಲ್ಲಿ ನಾನು ಮೋಸ್ಟ್ಲಿ ಲೇಟ್ ಆಗಿ ಬಂದ್ರೆ ನಾನು ಅನ್ಕೊಂಡೆ. ಶೂಟಿಂಗ್ ಅಲ್ಲೇ ಲಾಸ್ಟ್ ಬಂದ್ರ ಸರ್? ನಮ್ಮ ಪ್ರಮೋಷನ್ ಮಾಡ್ತಾ ಇದೆಯಲ್ಲ, ಡಿಮೋಷನ್ ಮಾಡ್ತಾ ಇದೆಯಾ? ಅವರು ಸಿನಿಮಾ ಶುರುವಾದಾಗಲೇ ಬಂದಿದ್ದಾರೆ. ಅವ್ರು ಶೂಟಿಂಗ್ ಹೆಂಗ್ ಮಾಡ್ತಾರೆ, ನೀವು ಮ್ಯೂಸಿಕ್ ಡೈರೆಕ್ಟರ್, ನೀವು ಸ್ಟುಡಿಯೋದಲ್ಲಿ ಇದ್ರಲ್ಲಿ ನಿಮ್ಗೆ ಗೊತ್ತಾಗಿಲ್ಲ. ನಾವು ಫೀಲ್ಡ್ ಶೂಟ್ ಮಾಡ್ತೀವಿ, ನಮ್ಗೆ ಗೊತ್ತಿದೆ. ಯಾರು ಎಲ್ಲಿಂದ ಬಂದಿದ್ದಾರೆ ಅದೆಲ್ಲ ಬೇಡ ನಿಮಗೆ. ಮ್ಯೂಸಿಕ್ ಬಗ್ಗೆ ಮಾತಾಡಿ.
ಒಟ್ನಲ್ಲಿ ಅವ್ರು ಬಂದಿದ್ದು ಈಗ ಸ್ಟೇಜ್ಗೆ ಈಗ ಒಂದು ಹೂವು ಹಾಕಿ ಒಂದು ಅಲಂಕಾರ ಮಾಡಿದೀವಲ್ಲ, ಒಂದು ಕಳೆ ಬಂತಲ್ಲ, ಆ ತರ ನಮ್ಮ ಫಿಲಮ್ಗೂ ಈ ತರ ಹೇಳಿ ಸಾಕು, ಇಷ್ಟು ಹೇಳಿ ಸಾಕು, ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಸೊ ಗವಿಗಂಗಾಧರೇಶ್ವರ ಸನ್ನಿಧಿಯಲ್ಲಿ ಇವತ್ತು ದಿ ರೈಸ್ ಆಫ್ ಅಶೋಕ, ನೋಡಿ ರೈಸ್ ಆಫ್ ಅಶೋಕ ಅಂತ ವಾಲ್ಯೂಮ್ ರೈಸ್ ಆಗ್ತಾ ಇದೆ. ಆಡಿಯೋ ಇವತ್ತು ಫಸ್ಟ್ ಆಡಿಯೋ ಲಾಂಚ್ ಮಾಡಿದ್ದೀವಿ. ಆ ಶಿವಪ್ಪನ ಆಶೀರ್ವಾದ, ತಿರುವಣ್ಣಾಮಲೆ ಅರುಣಾಚಲೇಶ್ವರ ಆಶೀರ್ವಾದ ಈ ಸಿನಿಮಾಗೆ 108% ಇದ್ದೇ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು 108% ಅಂತ ಆಶೀರ್ವಾದ ಮಾಡ್ತಿದ್ದೀರಾ ಸರ್? ಅಲ್ಲ, ದೇವರ ಆಶೀರ್ವಾದ ಇದ್ದೇ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ದೇವರ ಸರ್. ಆಶೀರ್ವಾದ ಇದ್ದೇ ಇದೆ. 9 ಹಾಡುಗಳಿದೆ. 9 ಹಾಡುಗಳು ನಾನು ಕೇಳಿದ್ದೀನಿ ಸರ್, ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಪೂರ್ಣ ಆ್ಯಕ್ಚುಲಿ ಪೂರ್ಣಚಂದ್ರ ತೇಜಸ್ವಿ ಅವರು ನನಗೆ, ನಾನು ಭಾಳ ಸಣ್ಣ ಹುಡುಗನಿಂದ ನೋಡಿದ್ದೀನಿ. 20-25 ವರ್ಷದ ಮುಂಚೆಯಿಂದ ನನಗೆ ಪರಿಚಯ. ಅವ್ರು ಈ ಥರ ಇಷ್ಟು ದೊಡ್ಡ ಸಂಗೀತ ನಿರ್ದೇಶಕರಾಗ್ತಾರೆ, ಸ್ವರ ಸಂಯೋಜನೆ ಇಷ್ಟು ಅದ್ಭುತವಾಗಿ ಮಾಡ್ತಾರೆ ನನಗೆ ಗೊತ್ತಿರಲಿಲ್ಲ. ಯಾಕಂದರೆ ಇವ್ರು ತಂದೆಯವರು ನನಗೆ ಭಾಳ ಹತ್ತಿರ. ಸೊ ಹಾಗಾಗಿ ಭಾಳ ಮುಗ್ಧರು, ಸ್ವರ ಸಂಯೋಜನೆಯನ್ನು ಅದ್ಭುತವಾಗಿ ಮಾಡ್ತಾರೆ. ಮಾತು ಅದೇ ರೀತಿ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಾರೆ. ಸೊ ಪರವಾಗಿಲ್ಲ, ನೋ ಪ್ರಾಬ್ಲಮ್. ನೀವು ಡನ್ 9 ಸಾಂಗ್ಸ್ ವಂಡರ್ಫುಲ್, ಆಲ್ 3 ಲ್ಯಾಂಗ್ವೇಜಸ್ ಅಲ್ಲಿ ಭಾಳ ಅದ್ಭುತವಾಗಿ. ಮ್ಯೂಸಿಕ್ ಸ್ಪೀಡ್ ಇದೆ ಸರ್, ಮಾತು ಸ್ವಲ್ಪ ಸ್ಲೋ ಇದೆ. ತುಂಬ ಚೆನ್ನಾಗಿ 3 ಲ್ಯಾಂಗ್ವೇಜಲ್ಲೂ ಕೂಡ ಇವತ್ತು ರಿಲೀಸ್ ಆಗಿದೆ. 3 ಲ್ಯಾಂಗ್ವೇಜಲ್ಲೂ ಕೂಡ ನಾನು ಎಲ್ಲ ಹಾಡು ಕೇಳಿದ್ದೀನಿ, ಭಾಳ ಚೆನ್ನಾಗಿ ಬಂದಿದೆ. ಡೆಫಿನೆಟ್ಲಿ ಇದು ಒಂದು ಕನ್ನಡ ನೆಲದಿಂದ ಹೋದಂಥ ಒಂದು ರೈಸ್ ಆಫ್ ಅಶೋಕ ಎಲ್ಲ ಸ್ಟೇಟಲ್ಲೂ ದೊಡ್ಡ ಸುದ್ದಿ ಮಾಡುತ್ತೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲರೂ ಪ್ಯಾನ್ ಇಂಡಿಯಾ ಅಂತ ಹೇಳ್ತಾರೆ. ಇದು ಪ್ಯಾನ್ ಇಂಡಿಯಾ ಅಲ್ಲ, ಕನ್ನಡದ ಇಂಡಿಯಾ, ಕನ್ನಡದ ಸುತ್ತು. ಅದ್ಭುತವಾಗಿ ಸಬ್ಜೆಕ್ಟು ಅಷ್ಟೇ ಭಾಳ ತುಂಬ ಚೆನ್ನಾಗಿ ಮಾಡಿದೆ ಸರ್ ಸಬ್ಜೆಕ್ಟ್. ನಾನು ಕೇಳಿದೆ. ಸೊ ಫೋಟೋಗ್ರಫಿ, ಕೊರಿಯೋಗ್ರಫಿ, ಎವ್ರಿಥಿಂಗ್ ಈಸ್ ಫ್ಯಾಂಟಾಸ್ಟಿಕ್. ಮತ್ತು ಇಲ್ಲೆಲ್ಲರೂ ರಂಗಭೂಮಿ ಕಲಾವಿದರು ಇರೋದ್ರಲ್ಲಿ ಭಾಳ ಸಂತೋಷ ಆಗ್ತಾ ಇದೆ. ಜೊತೆಗೆ ಸತೀಶ್ ಅವ್ರಿಗಂತೂ ನನಗೇನು ಹೇಳೋದು ಗೊತ್ತಿಲ್ಲ, ಎಷ್ಟು ಅಪ್ರಿಷಿಯೇಟ್ ಮಾಡೋದು ಕೂಡ ಕಮ್ಮಿನೇ. ಈ ಸಿನಿಮಾ ಬಗ್ಗೆ ಅಷ್ಟು ಕಷ್ಟಪಟ್ಟು, ಎಲ್ಲರೂ ಹೇಳ್ತಾರೆ ಕಷ್ಟಪಟ್ಟು ಮಾಡಿದೆ, ಇಷ್ಟಪಟ್ಟು ಮಾಡಿದೆ, ಅದು ಮಾಡಿದೆ. ನಿಜವಾಗ್ಲೂ ಕಷ್ಟಪಟ್ಟು ಮಾಡಿದ್ದಾರೆ. ಒಂದೊಂದು ಸೀನಲ್ಲಿ ಕೂಡ ಗೊತ್ತಾಗುತ್ತೆ. ಫೈನಾನ್ಷಿಯಲಿ ಇರ್ಬೋದು, ಮತ್ತು ಈ ಛಲ, ಈ ಸಿನಿಮಾ ಮಾಡಿ ಸೂಪರ್ ಹಿಟ್ ಮಾಡಬೇಕು ಅನ್ನೋ ಛಲ ಇದೆಯಲ್ಲ, ರಾತ್ರಿಗಳು ಕಷ್ಟಪಟ್ಟಿರೋದು. ಆಲ್ ದ ಕ್ರೆಡಿಟ್ ವಿಲ್ ಗೋ ಟು ಸತೀಶ್ ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್. ಸತ್ಯಮೇಮ, ಯು ಆಲ್ಸೋ ಲುಕ್ಸ್ ವೆರಿ ಪ್ರೀಟಿ ಇನ್ ದಟ್ ಸಾಂಗ್ಸ್. ಐ ವಿಶ್ ಯು ಆಲ್ ದ ಬೆಸ್ಟ್. ಇಡೀ ಟೀಮ್ ಒಳ್ಳೆದಾಗಲಿ ಸರ್. ಪ್ಲಾಟಿನಮ್ ಪೀಸ್ ಕೊಡ್ತಿಲ್ಲ ಹರಿಯಿಂದ. ಐ ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ವೇಲು ಸರ್. ಆ್ಯಂಡ್ ಈ ಹಾಡಿನ ಕೊರಿಯೋಗ್ರಾಫರ್ ಸಂತು ಮಾಸ್ಟರ್, ನಿಮ್ಮ ಮಾತು ಏಳು ಮಾದೇವ ಹಾಡು ಎಷ್ಟು ಸ್ಪೆಷಲ್ ಆಗಿದೆ? ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಸತೀಶ್ ಸರ್ಗೆ, ವರ್ಧನ್ ಸರ್ಗೆ, ವಿನೋದ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಸಿನಿಮಾ ಮಾಡ್ತೀವಿ, ತುಂಬ ಸಾಂಗ್ಸ್ಗಳು ಮಾಡ್ತೀವಿ. ಈ ಥರ ಒಂದು ಮಾದೇಶ್ವರನ ಬಗ್ಗೆ ಸಾಂಗ್ ಸಿಗೋದು ತುಂಬ ಅಪರೂಪ. ಸೊ ನನಗೆ ಸಿಕ್ಕಿದೆ, ಅದು ನನ್ನ ಭಾಗ್ಯ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸತೀಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಸತೀಶ್ ಸರ್ ಯಾವಾಗಲೂ ನನಗೊಂದು ಸಪೋರ್ಟ್ ಮಾಡ್ತಿರ್ತಾರೆ. ಯಾಕಂದರೆ ಇಷ್ಟು ಸಿನಿಮಾ ಮಾಡ್ಕೊಂಡು ಬಂದಿದ್ದೀನಿ, ಒಂದೊಂದಕ್ಕೊಂದು ಹೆಸರು ಮಾಡಿರ್ತೀನಿ. ಯಾವಾಗಲೂ ಫೋನ್ ಮಾಡಿದಾಗೆಲ್ಲ ಹೇಳ್ತಿರ್ತಾರೆ, ಸ್ವಂತ ಈ ಸಾಂಗ್ ನಿನಗೆ ಬೇರೆ ಥರ ತಂದು ಕೊಡುತ್ತೆ, ಇನ್ನೂ ಮೇಲ್ಬಟ್ಟಕ್ಕೆ ನೀನು ಬೆಳಿತೀಯ ಅಂತ. ಸರ್ ಈ ಸಪೋರ್ಟ್ಗೆ ನನ್ನ ಕಡೆಯಿಂದ ಯಾವಾಗಲೂ ನಾನು ಚಿನ್ನವಾಗಿರ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಂತು ಮಾಸ್ಟರ್. ಐ ಥಿಂಕ್ ಈಗ ನಮ್ಮ ನಾಯಕ ನಟಿ, ಚಿತ್ರದ ನಾಯಕ ನಟಿ ಸಪ್ತಮಿ ಅವ್ರು ಮಾತಾಡಬೇಕು. ಸಪ್ತಮಿ ಅವರೇ, ಭಾಳ ಖುಷಿ ಆಗ್ತಾ ಇದೆ. ಅಂದರೆ ಪೂರ್ಣಚಂದ್ರ ಸರ್ ಹೇಳಿದಂಗೆ ನಾನು ಸೆಟ್ಟಿಗೆ ಲೇಟಾಗಿ ಹೋಗಿಲ್ಲ, ಲಾಸ್ಟಾಗಿ ಸಿನಿಮಾ ತಂಡಕ್ಕೆ ಲಾಸ್ಟ್ ಆರ್ಟಿಸ್ಟ್ ಆಗಿ ನಾನು ಸೇರ್ಪಡೆ ಆಗಿದ್ದಷ್ಟೇ. ಬಟ್ ಭಾಳ ಖುಷಿ ಇದೆ ನನಗೆ. ನಾನು ಯಾವಾಗ ಈ ಸಿನಿಮಾದು ಈ ತಂಡದ ಒಂದು ಭಾಗ ಆದೆ, ಅವತ್ತಿಂದ ಇವತ್ತುವರೆಗೂ ಯಾವುದೇ ಒಂದು ಸಾಂಗ್ ಇರ್ಬೋದು, ಕೊರಿಯೋಗ್ರಫಿ ಇರ್ಬೋದು, ಡೈಲಾಗ್ ಇರ್ಬೋದು, ಒಂದು ಸೀನ್ ಇರ್ಬೋದು, ಪ್ರತಿಯೊಂದ್ರದ್ದು ಡಿಸ್ಕಷನ್ ಆಗಿದೆ. ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಎಲ್ಲದ್ರದ್ದು ಅಂದರೆ ನನ್ನದೊಂದು ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಂಡು ಪ್ರತಿಯೊಂದೂ ನನಗೆ ಕಂಫರ್ಟಬಲ್ ಆಗಲಿ ಅಂತ ಪ್ರತಿಯೊಂದು ಈ ತಂಡ ನನಗೋಸ್ಕರ ಮಾಡಿಕೊಟ್ಟಿದೆ. ಅದಕ್ಕೆ ನಾನು ಫಸ್ಟ್ಲಿ ಥ್ಯಾಂಕ್ಸ್ ಹೇಳಬೇಕು. ಸತೀಶ್ ಸರು ಕೂಡ ಯಾವುದೇ ನನ್ನ ಸೀನ್ ಇದ್ದರೂ ಅಷ್ಟೇ, ಅವರೇ ಬಂದು ಅವರೇ ಮಾನಿಟರ್ ಮುಂದೆ ನಿಂತ್ಕೊಂಡು ತುಂಬ ಸಪೋರ್ಟ್ ಮಾಡಿ,
ಡೈಲಾಗ್ಸ್ ಆಗಿರ್ಬೋದು, ಈ ಡೈಲಾಗ್ಸ್ನ ಒಂಚೂರು ಹೀಗೆ ತೊಗೊಳ್ಳೋಣ ಅಂತ. ಆ್ಯಂಡ್ ಎಲ್ಲದಕ್ಕಿಂತ ನಂಗೆ ಭಾಳ ಖುಷಿಯಾಗಿದ್ದು ಈ ಸಿನಿಮಾದಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ ಯಾವುದೋ ಒಂದು ಸೆಟ್ ಅಂತ ಅಂದರೆ ಇವಾಗ ಈ ಪಾತ್ರನ ಹೀಗೆ ಇರಬೇಕು ಅಥವಾ ಈ ಲೈನನ್ನು ಹೀಗೆ ತಗೋಬೇಕು ಅಂತ ನನಗೆ ಯಾವತ್ತೂ ಯಾರೂ ಅದನ್ನು ಕಡಾಖಂಡಿತವಾಗಿ ಯಾರ್ದು ಹೇಳಿಲ್ಲ. ನಿಮ್ಗೆ ಫ್ಲೋ ಅಲ್ಲಿ ಈ ಪಾತ್ರಕ್ಕೆ ನಿಮ್ಗೆ ಯಾವುದು ನಿಮ್ಗೆ ನಿಮ್ಗೆ ಏನು ಅನಿಸುತ್ತೆ ಆ ಪಾತ್ರದ ಬಗ್ಗೆ. ಅಂಬಿಕಾ ಅನ್ನೋ ಪಾತ್ರ ಒಂದು ಹೂ ಮಾರೋ ಹುಡುಗಿ. ಸೊ ಆ ಪಾತ್ರಕ್ಕೆ ನಿಮ್ಗೆ ಏನು ಕರೆಕ್ಟ್ ಅನಿಸುತ್ತೆ ಅದನ್ನು ಮಾಡಿ ಅಂತ. ಭಾಳ ಕಡೆ ಭಾಳ ಸೀನ್ಗಳನ್ನ ನಾವು ಡೈಲಾಗ್ಸೇ ಬರೆದಿರಲಿಲ್ಲ. ಅದು ಹಾಗೆ ತುಂಬ ಕಡೆ ಇಂಪ್ರೊವೈಸ್ ಆಗ್ತಾ ಹೋಯಿತು. ಡೈಲಾಗ್ಸ್ ಆಗಿರ್ಬೋದು, ಒಂದು ಡೈಲಾಗಿಗೆ ಒಂದು ಕೌಂಟ್ರ್ ಡೈಲಾಗ್, ಅದೇ ಥರ ಡಬ್ಬಿಂಗಲ್ಲೂ ಕೂಡ ಎಷ್ಟೊಂದು ಕಡೆ ಅದೇ ಥರ ಇಂಪ್ರೊವೈಸೇಷನ್ ಆಯಿತು. ಆ್ಯಂಡ್ ಮಾದೇವ ಏಳೋ ಏಳೋ ಮಾದೇವ ಹಾಡು ಬಂದಾಗ ಅನಿಸುತ್ತೆ ಇದನ್ನು ನನ್ನ ಪೋರ್ಷನ್ ಅದೇನು ನೋಡಿದ್ರೆ ಅದನ್ನು ಶೂಟ್ ಮಾಡಿದಾಗ 2 ಗಂಟೆ ಆಗಿತ್ತು. ನಂಗೆ ಡ್ಯಾನ್ಸ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ನಾನು ಅದು ಕಾಯ್ಕೊಂಡು ಕೂತಿದ್ದೆ. ಹೋದೆ, ಸಂತು ಮಾಸ್ಟರ್ ಬಂದ ತಕ್ಷಣ ಮೇಡಮ್ ಇದು ಹಿಂಗೆ ಮಾಡಿಬಿಡಿ ಅಂತಂದ್ರು. ನಾನು ಏನು ಮಾಸ್ಟರ್ ಹಿಂಗೆ ಮಾಡೋಕ್ಕಾಗುತ್ತೆ ಅಂತ. ಅವರು ಅಷ್ಟೇ ಹೇಳಿದ್ರು, ಮೇಡಮ್ ನೀವು ಮಾಡ್ತೀರಾ ಮಾಡಿ, ಆಗುತ್ತೆ ಮಾಡ್ತೀರಾ ಮಾಡಿ ಅಂತ. ಸೊ ಆಲ್ಮೋಸ್ಟ್ 1 ಗಂಟೆ 1:30 ರಾತ್ರಿಲಿ ಆ ಪೋರ್ಷನ್ ಶೂಟ್ ಮಾಡಿದ್ದು. ಅವರಾಗಿರ್ಬೋದು, ಮಾಸ್ಟರ್ ಅಸಿಸ್ಟೆಂಟ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಡಾನ್ಸರ್ಸ್ ಆಗಿರ್ಬೋದು, ಎಲ್ಲರೂ ಅಷ್ಟೇ. ನನಗೆ ಆವಾಗ 1 ಗಂಟೆ 1:30 ನಾನು ಹಿಂಗಿದ್ದೆ. ಬಟ್ ಅವ್ರು ಕೊಟ್ಟಿದ್ದ ಜೋಶು, ಅವ್ರು ಕೊಟ್ಟಿದ್ದ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್, ಥ್ಯಾಂಕ್ ಯು. ಈ ಸಾಂಗ್ ಅಂತಲ್ಲ, ಇನ್ನೊಂದು ಹಾಡು ಕೂಡ ಇದೆ. ನಾನು ಯಾವತ್ತು ಅಂದರೆ ಒಂದು ಕಮರ್ಷಿಯಲ್ ಸಾಂಗ್ ಮಾಡಿದ್ದೀನಿ, ಬಟ್ ಯಾವತ್ತೂ ಡ್ಯಾನ್ಸ್ ಮಾಡಿರಲಿಲ್ಲ. ಸೊ ಅದು ಮತ್ತೊಂದು ಸಾಂಗು ಕಾಂಬಿನೇಷನಲ್ಲಿ ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ. ಅದಕ್ಕಂತೂ ಮಾಸ್ಟರ್ ಚೆನ್ನಾಗಿ ಡ್ಯಾನ್ಸ್ ಮಾಡಿಸಿ ನಾನು ಫುಲ್ ಖುಷಿ ಪಟ್ಕೊಂಡು ಡ್ಯಾನ್ಸ್ ಮಾಡಿದ್ದೀನಿ ಆ ಸಾಂಗಿಗಂತೂ. ಸೊ ಥ್ಯಾಂಕ್ ಯು ಇಡೀ ತಂಡಕ್ಕೆ, ವರ್ಧನ್ ಸರ್ಗೆ, ಮನು ಅವ್ರಿಗೆ, ಲವಿತ್ ಅವ್ರಿಗೆ, ಹಾಗೆ ಪ್ರತಿಯೊಬ್ಬರು ಅಂದರೆ ನನ್ನ ಟೀಮು, ಬಸವ ಆಗಿರ್ಬೋದು, ರೋಮಿ ಆಗಿರ್ಬೋದು, ಸಾಕಷ್ಟು ಜನ, ತುಂಬ ಜನ ಕೆಲಸ ಮಾಡಿದ್ರು ಈ ಪಾತ್ರಕ್ಕಾಗಿರ್ಬೋದು, ಈ ಸಿನಿಮಾಗಾಗಿರ್ಬೋದು. ಆ್ಯಂಡ್ ಮೇನ್ಲಿ ಸತೀಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಾನು ಈ ತಂಡಕ್ಕೆ ಸೇರ್ಪಡಾಗ ಕಾರಣ ಅವರೇನೆ. ಒಂದು ಸತಿ ಎಲ್ಲೋ ಭೇಟಿಯಾಗಿ ಅದಾಗಿದ್ದು 2 ದಿನಕ್ಕೆ ನನಗೆ ಫೋನ್ ಮಾಡಿದ್ರು, ಈ ಥರ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ, ಏನು ನಿಮಗೆ ಫೋರ್ಸ್ ಇಲ್ಲ, ನೀವು ಒಂದು ಸತಿ ಕತೆ ಕೇಳಿ, ನೀವು ಕತೆ ಕೇಳಿದ್ಮೇಲೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಆಮೇಲೆ ಮುಂದೆ ನಾವು ನೋಡೋಣ ಅಂತ. ಮನು ಅವ್ರು ಬಂದರು. 20 ಮಿನಿಟ್ಸ್ ಅಷ್ಟೇ ಮನು ಅವ್ರು ನನಗೆ ಕತೆ ಹೇಳಿದ್ದು. ಮೇಡಮ್ ಹಿಂಗೆ ನಿಮ್ಮ ಪಾತ್ರ ಹಿಂಗೆ ಆಗುತ್ತೆ ಅಂತ ಹೇಳಿದ್ರು. ನಾನು ಆಮೇಲೆ ಇಮಿಡಿಯೇಟಾಗಿ ಕಾಲ್ ಮಾಡಿ ಹೇಳಿದೆ ಸತೀಶ್ ಅವ್ರಿಗೆ, ಇಲ್ಲ ನನಗೆ ಈ ಪಾತ್ರ ಇಷ್ಟ ಆಯಿತು, ನನಗೆ ಅದು ಕ್ಯಾರೆಕ್ಟರ್ ಗ್ರಾಫ್ ಏನಿದೆ ಅದು ತುಂಬ ಇಷ್ಟ ಆಗಿದೆ, ಸೊ ನಾನು ಮಾಡ್ತೀನಿ ಅಂತ. ಸೊ ಅವತ್ತಿಂದ ಖುಷಿಯಾಗಿ ನನ್ನನ್ನು ಈ ತಂಡಕ್ಕೆ ಅವರು ಒಂದು ಭಾಗ ಮಾಡಿಕೊಂಡು ಶೂಟಿಂಗಲ್ಲಾಗಿರ್ಬೋದು, ಎಲ್ಲ ಕಡೆ ಆಗಿರ್ಬೋದು, ನಾನು ತಂದೆ ಪಾತ್ರ ಮಾಡಿದ್ದಾರೆ ಮಾದೇವ್ ಸರ್, ಅವರು ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಜನ ಕಲಾವಿದರಿದ್ದಾರೆ, ಇನ್ನೂ ಸಾಕಷ್ಟು ಜನ ಬರೋಕ್ಕಾಗಿಲ್ಲ ಇವತ್ತು, ಬಟ್ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಾನು ಡಬ್ಬಿಂಗ್ ಟೈಮಲ್ಲಿ ನೋಡಿದೆ. ಸೊ ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ನಿಮ್ಮೆಲ್ರಿಗೂ ಈ ಹಾಡು ಇವತ್ತು ಏನು ಮೊದಲನೇ ಹಾಡು ಈ ದೇವಸ್ಥಾನದಲ್ಲಿ ಬಿಡುಗಡೆ ಆಗಿದೆಯೋ, ಮಾದೇವನ ಆಶೀರ್ವಾದದೊಂದಿಗೆ ಈ ಮಾದೇವ ಹಾಡು ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು. ಮತ್ತು ಇಲ್ಲಿ ಬಂದಿರುವಂಥ ಎಲ್ಲ ಮೀಡಿಯಾದವ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸಪ್ತಮಿ ಅವರೇ. ಕಲ್ಯಾಣಿ ಪಾತ್ರದ ಬಗ್ಗೆ ಮಾತಾಡಿದ್ರು. ಇದ್ರ ಜೊತೆಗೆ ದ ರೈಸ್ ಆಫ್ ಅಶೋಕ ಅನ್ನೋ ಚಿತ್ರ, ಅದು ಆ ಚಿತ್ರದ ಒಂದು ನಿರ್ಮಾಣ ಇದೆಯಲ್ಲ ಬಹಳ ಅದ್ಧೂರಿ ಆಗುತ್ತೆ. ಏನಕ್ಕಂದ್ರೆ ಇಡೀ ಒಂದು ಊರನ್ನೇ ಅವರು ಸೃಷ್ಟಿ ಮಾಡಬೇಕಾಗತ್ತೆ. ಆ ಊರು ಸೃಷ್ಟಿ ಮಾಡೋದಕ್ಕೆ ಒಬ್ಬ ನಿರ್ಮಾಪಕ ಮುಂದೆ ಬರೋದಿದೆಯಲ್ಲ, ಅದು ಬಹಳ ದೊಡ್ಡ ವಿಷಯ. ಇಲ್ಲಿವರೆಗೂ ಈ ಜರ್ನಿ ಇದೆಯಲ್ಲ, ಎಲ್ಲನೂ ನೋಡ್ಬಿಟ್ವಿ ನಾವು. ಇವತ್ತು ಈ ಫೀಲಿಂಗು ಅದು ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ನನಗೆ, ಅಷ್ಟು ಅದ್ಭುತವಾಗಿ ಆಗಿದೆ ಎಲ್ಲನೂ. ಎಲ್ಲ ಒಂದು ಹಂತವಾಗಿ ಎಲ್ಲನೂ ಆಗ್ತಾ ಹೋಯ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾಗದೇ ಆಗ್ತಾ ಹೋಯ್ತು ಅಂತ. ಯಾರೋ ಕೈ ಹಿಡಿದು ನಡೆಸ್ತಾ ಇದ್ದಾರೆ, ಮುಂದೆ ಹೋಗ್ತಾ ಇದೆ, ಒಂದು ಎನರ್ಜಿ ನಮ್ಮನ್ನು ಕಾಪಾಡ್ತಾ ಇದೆ ಅಂದ್ಕೊಂಡೇ ನಾನು ಇದುವರೆಗೂ ನಂಬಿದ್ದು. ಅದು ಹಲವಾರು ರೂಪದಲ್ಲಿ ಬಂತು. ಇನ್ವೆಸ್ಟರ್ ಆಗಿರ್ಬೋದು, ಒಂದು ಹಂತದಲ್ಲಿ ಸಿನಿಮಾ ಅರ್ಧಕ್ಕೆ ನಿಂತಾಗ ಇವರೆಲ್ಲ ಹೇಳಿದಾಗೆ ಮುಗಿದೋಯ್ತು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಒಬ್ಬರು ಬಂದು ಅದಕ್ಕೆ ಜೊತೆಗೆ ನಿಂತ್ಕೊಂಡು, ಅದು ನನ್ನ ಸ್ನೇಹಿತನೇ, ಅವನು ಇನ್ನೊಬ್ಬನ ಕರ್ಕೊಂಬಂದು ಇದು ಮುಂದುವರಿಯುತ್ತೆ, ನಾನು ಇದೀನಿ ಅಂತ ಹೇಳಿ ಜೊತೆಗೆ ನಿಂತ್ಕೊಂಡು ಅದಕ್ಕೆ ಮುಂದೆ ಒರೆಸೋ ಥರ ಒಂದು ಎನರ್ಜಿ ಕೊಟ್ಟರು. ಆ ಎನರ್ಜಿಯಿಂದ ಇಷ್ಟೆಲ್ಲ ಆಗಿದೆ.
ಮತ್ತು ಇನ್ನೊಂದು ಹೆಚ್ಚಿಂದು ಏನಂತಂದರೆ ಇದು ಈ ಸಂಗೀತ ಹಾಡಿನ ಬಿಡುಗಡೆ ಆಗಿರೋದ್ರಿಂದ ಪೂರ್ಣಚಂದ್ರ ಚೇತಸ್ವಿ ಅವರು ಹೇಳ್ತಾ ಇದ್ರು 9 ಸಾಂಗ್ ಇದೆ ಅಂತ. ಫಸ್ಟ್ ಅಂದ್ಕೊಂಡಿದ್ದೀನಿ ಇದು 3 ಸಾಂಗ್ ಅಂತ. ಆಮೇಲೆ ಸಿನಿಮಾ ನೋಡಿ ಸರ್ ಇಲ್ಲಿಗೊಂದು ಸಿಚುವೇಶನ್ ಸಾಂಗ್ ಬೇಕು, ಇಲ್ಲಿಗೊಂದು ಬೇಕು ಅಂತ 6 ಆಯಿತು. ಆಮೇಲೆ 9 ಆಯಿತು. ಇದೇನ್ರಿ ಇದು ಒಂದೊಂದು ಸಿಚುವೇಶನ್ಗೂ ಸಾಂಗ್ ಇದು ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ, ಇಲ್ಲ ಸರ್ ಕೇಳ್ತಾ ಇದೆ ಇದು ಅಂತ ಹೇಳಿ ಅವರೇ ಇಂಟ್ರೆಸ್ಟ್ ತಗೊಂಡು ಅದ್ಭುತವಾಗಿ 9 ಸಾಂಗ್ಗಳನ್ನು ಸೂಪರಾಗಿ ಮಾಡಿಕೊಟ್ಟಿದ್ದಾರೆ. ಇವಾಗ ಒಂದು ಸಾಂಗ್ ಕೇಳಿದ್ದೀರಾ ನೀವು, ಅದೆಷ್ಟು ಅದ್ಭುತವಾಗಿದೆ ಅಂತ ನಿಮಗೆ ಆ ರೆಸ್ಪಾನ್ಸಿಂದಲೇ ನಮ್ಗೆ ಗೊತ್ತಾಯಿತು. ಮತ್ತು ಇನ್ನೊಂದು ಏನಂತಂದರೆ ಇದರಲ್ಲಿ ಇನ್ನೊಂದು ಲಾಸ್ಟಲ್ಲಿ 9ನೇ ಸಾಂಗು ಸರ್ ಒಂದು ರ್ಯಾಪ್ ಸಾಂಗ್ ಇದೆ ಸರ್. ಅಶೋಕಂಗೂ ರ್ಯಾಪ್ ಸಾಂಗು ಏನ್ರಿ ಸಂಬಂಧ, ಎಲ್ಲಿಗೆ ಹಾಕ್ತೀವಿ? ಇಲ್ಲ ಸರ್ ಅದನ್ನು ಮಾಡಿದ್ದೀನಿ ಕೇಳಿ ಅಂತಂದರು. ಅದನ್ನು ಕೇಳಿದಾಗ ಈ ಸಾಂಗ್ ಇರಲೇಬೇಕು ಅನ್ನಿಸ್ತು. ಸೊ ಈ ಥರದ ಎನರ್ಜಿನಲ್ಲಿ ಅವರು ನನ್ನ ಹತ್ರ ಒಂದು ಮಾತು ಹೇಳಿದ್ದು, ಸರ್ ಇದಕ್ಕೆ ಅದೇ ದುಡ್ಡು ಕಾಸು ಎಲ್ಲ ನಾನು ಇಲ್ಲ ಸರ್ ಇದು ಪರವಾಗಿಲ್ಲ, ನಾನು ನೀವು ಏನೇನು ಯಾರ್ಯಾರು ಕೊಡಬೇಕೋ ಅಷ್ಟು ಮಾತ್ರ ನಾನು ಹೇಳ್ತೀನಿ ಕೊಡಿ, ನಂದು ಆಮೇಲೆ ನೋಡ್ಕೊಳ್ಳೋಣ ನನ್ನ ಹತ್ರ. ಇದೇ ಥರ ಇವರೆಲ್ಲ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಸಹಿತ ಇದೇ ಥರ ಸಪೋರ್ಟ್ ಮಾಡಿಕೊಂಡು ಈ ಸಿನಿಮಾನ ಮುಂದೆ ತಂದು ಇಲ್ಲಿವರೆಗೂ ತಂದು ನಿಲ್ಲಿಸಿದ್ದಾರೆ ಇವತ್ತು. ಆಮೇಲೆ ಇನ್ನೊಂದು ಹೆಚ್ಚಿಂದ ಏನಂತಂದರೆ ಪ್ರತಿಷ್ಠಿತ ಸಂಸ್ಥೆ ಲಹರಿ ಸಂಸ್ಥೆ ಇದನ್ನು ಬೈ ಮಾಡಿದಾಗ ಏನನ್ನಿಸ್ತು ಅಂತಂದರೆ, ಅಂದರೆ ಅವ್ರು ಬಂದು ನಿಂತ್ಕೊಂಡಾಗ ಬಿಸ್ನೆಸ್ ಎಲ್ಲ ಆಮೇಲೆ ಫಸ್ಟ್ ಅವ್ರು ನಮ್ಮನ್ನು ಟ್ರೀಟ್ ಮಾಡಿದ ರೀತಿ ಅತ್ಯದ್ಭುತವಾಗಿತ್ತದು. ಅಂದರೆ ನಾವು ಅಲ್ಲಿ ಹೋದಾಗ ನಾನೊಬ್ಬ ಹೊಸ ಪ್ರೊಡ್ಯೂಸರ್, ಅಂದರೆ ಇವಾಗ ಇನ್ನೂ ಫಸ್ಟ್ ಸಿನಿಮಾ ನಾನು ಮಾಡ್ತಾಯಿದ್ದೀನಿ ಅಂತಂದಾಗ ಅವರು ನಮ್ಮನ್ನು ನಡೆಸ್ಕೊಂಡಿದ್ದ ರೀತಿ ಇತ್ತಲ್ಲ, ಅದು ತುಂಬ ಆತ್ಮೀಯವಾಗಿ ಎಂತೆಂಥ ಲೆಜೆಂಡ್ರಿ ಸಿನಿಮಾಗಳು, ಎಂತೆಂಥ ಲೆಜೆಂಡ್ರಿ ಡೈರೆಕ್ಟರ್ಗಳು, ಎಂತೆಂಥ ಲೆಜೆಂಡ್ರಿ ಮ್ಯೂಸಿಷಿಯನ್ಸು ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿದ್ದಾರೆ. ಅವಾಗ ನಾವು ಇವ್ರ ಜೊತೆ ಒಂದು ಭಾಗ ಆಗ್ತೀವಿ ಅಂತಂದಾಗ ಆ ಪ್ರತಿಷ್ಠಿತ ಸಂಸ್ಥೆಗೆ ನಮಗೂ ಒಂದು ಪ್ರತಿಷ್ಠೆ, ನಮಗೂ ಒಂದು ಹೆಮ್ಮೆ. ಮತ್ತು ಆ್ಯಕ್ಚುಲಿ ಎಲ್ಲರೂ ಮಾತಾಡಿದ್ದಾರೆ, ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಭಾಳ ಎಮೋಷ್ನಲ್ ಮೂಮೆಂಟ್. ಯಾಕೆಂದರೆ ನಿಮ್ಗೆ ಗೊತ್ತಿರ್ತದೆ, ಈಗ ನಮಗೆ ಒಂದು ಪ್ರೆಸ್ ಮೀಟ್ ಇದು, ಜನರಿಗೆ ಒಂದು ಪ್ರೋಗ್ರಾಮ್ ಇದು, ನೋಡೋರಿಗೆ 5 ನಿಮಿಷ ಜರ್ನಿ ಇದು. ಭಾಳ ಸಿಂಪಲ್. ನಿಮಗೆ ಹೋಗಬೇಕು ಅನ್ನೋ ಕಾತರ ಇರುತ್ತೆ, ಇನ್ನೊಂದು ಪ್ರೆಸ್ ಮೀಟ್ ಇರುತ್ತೆ. ಬಟ್ ನಮಗಿದೇ ಜೀವನ ಆಗಿರುತ್ತೆ, ನಮಗಿದೇ ಲೈಫ್ ಆಗಿರುತ್ತೆ. ಈ ಪ್ರೆಸ್ ಮೀಟ್ ಇದೆಯಲ್ಲ ಇವತ್ತು, ಈ ಪ್ರೆಸ್ ಮೀಟಲ್ಲಿ ಇವತ್ತು ಈ ಸಿನಿಮಾ ಬಗ್ಗೆ ಕೂತ್ಕೊಂಡು ಮಾತಾಡೋದಕ್ಕೆ ನಾವು ಪಟ್ಟಿರೋ ಶ್ರಮ ಬಹುಶಃ ಯಾವ ಸಿನಿಮಾಗೂ ಏನು ಗೊತ್ತಾ, ಎಲ್ಲ ಇದ್ದು ಎಫರ್ಟ್ ಹಾಕೋದು ದೊಡ್ಡ ವಿಷಯ ಅಲ್ಲ. ಅಯೋಗ್ಯ ನನಗೆ ಲೆಕ್ಕನೇ ಅಲ್ಲ ಅಯೋಗ್ಯ. ನಮ್ಮ ಮನೇಲಿ ಮಲಗಿದ್ರು ಜನ ನೋಡ್ತಾರೆ, ನಂಗೆ ಗೊತ್ತು ನನಗೆ. ಯಾಕೆಂದ್ರೆ ಅಯೋಗ್ಯ ಅನ್ನೋ ಬ್ರ್ಯಾಂಡ್ ಇದೆ ಹಿಂದ್ಗಡೆ. ಬಟ್ ಈ ಸಿನಿಮಾ ಶುರುವಾದಾಗ ಹಾಕಿದ ಬಜೆಟ್ ಬೇರೆ, ಸಿನಿಮಾ ಮೀರಿದ್ ಬೇರೆ. ನೀವು ಕೇಳ್ತಾ ಇದ್ರಿ ಯಾಕೆ ಪ್ಯಾನ್ ಇಂಡಿಯಾ ಮಾಡೋ ಹುಚ್ಚ ಅಂತ. ಪ್ಯಾನ್ ಇಂಡಿಯಾಗೋಸ್ಕರ ಈ ಸಿನಿಮಾ ಮಾಡಲಿಲ್ಲ ನಾವು. ಸಿನಿಮಾ ಚೆನ್ನಾಗಾಗಬೇಕು, ಈ ಸಿನಿಮಾ ನಾವು ತೋರಿಸ್ಬೇಕು, ನಮ್ಮ ಸಿನಿಮಾನು ಒಂದು ಚೆನ್ನಾಗಬೇಕು, ನಮ್ಮ ಸಿನಿಮಾನು ಆ ಲೆವೆಲ್ಗೆ ಮಾಡಬೇಕು, ನಾವು ಆ ಥರ ನಿಂತ್ಕೋಬೇಕು. ಒಂದು ದಿವಸ ವೇದಿಕೆಯಲ್ಲಿ ನಾನು ಒಂದು ಮೈಕ್ ಹಿಡ್ಕೊಂಡು 1 KGF ಥರನೋ 1 ಕಾಂತಾರನ ಥರ ನಿಂತ್ಕೋಬೇಕು ಅಂತ ಕನ್ಸು ಕಾಣೋದ್ರಲ್ಲಿ ಯಾವ ಹುಡುಗೊಂದು ತಪ್ಪಲ್ಲ. ನನ್ನ ಪ್ರಕಾರ ಯಾರು ಸಿನಿಮಾ ಮಾಡೋದು ತಪ್ಪಲ್ಲ ಆ ಥರ. ಹಂಗೆ ಹೊರಟಿದ್ದ ಜರ್ನಿ ಇದು. ಹಂಗಂತ ನಾವು ಸಿನಿಮಾಗೋಸ್ಕರ ಏನೋ 100 ಕೋಟಿ 1000 ಕೋಟಿ ಖರ್ಚು ಮಾಡಿಸ್ಕೊಂಡ ಇಲ್ಲ. 10 ಜನ ಬೇಕಾದಾಗ ಜೂನಿಯರ್ ಆರ್ಟಿಸ್ಟು, 10 ಜನಕ್ಕೆ 2 ಜನ ಕೊಟ್ಟರೆ ನೀವು ಹೆಂಗೆ ಶೂಟ್ ಮಾಡ್ತೀರಾ ಸಿನಿಮಾನ? ಆ ಸಿನಿಮಾ ಸಾಯಿಸಿದಾಗಿಲ್ಲ, ಸಿನಿಮಾನೇ ಮಾಡಬಾರ್ದು ನನ್ನ ಪ್ರಕಾರ. ಮಾಡೋದೇ ಬೇಡ ನಾವು. ಜನ ಏನು ಈ ಸಿನಿಮಾ ಮಾಡಲೇಬೇಕಪ್ಪ ಅಂತ ಬೆಳಿಗ್ಗೆ ಬಂದು ಮನೆ ಹತ್ರ ಯಾರು ನಿಂತಿರಲ್ಲ. ಜನಕ್ಕೆ ಸಿನಿಮಾ ಒಂದೇ ಜೀವನ ಅಲ್ಲ. ಈ ಹಂತದಲ್ಲಿ ವರ್ಧನ್ ಅವರು ಶುರು ಮಾಡಿದ್ರು ಸಿನಿಮಾನ. ಶುರು ಮಾಡಿದಾಗ ನನ್ನ ಹತ್ರ ಕತೆ ಬಂದಾಗ ಶರಣೋರು ಬಂದು ಕತೆ ಹೇಳಿದ್ರು. ಕತೆ ನೋಡಿದ್ರೆ ನಾನು ಓದ್ಮೇಲೆ ಟೀಕೆ ದಯಾನಂದರು ಬಂದರು, ಕತೆ ಹೇಳಿದ್ರು. ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು. ಇದೊಂದು ಕತೆ ಸಖತ್ತಾಗಿದೆ, ಮಾಡೋಣ ಇದನ್ನ ಅಂತ ಸ್ಪಾರ್ಕ್ ಆಯ್ತು ನನಗೆ. ಶುರು ಮಾಡಿದ್ರು ಈ ಸಿನಿಮಾನ. ಅವ್ರು ಶುರು ಮಾಡಿದ್ದು ಅವ್ರ ಲೆಕ್ಕಾಚಾರ ಬೇರೆ ಇತ್ತು. ಇಷ್ಟು ಬಜೆಟಲ್ಲಿ ಮಾಡೋಣ ಈ ಸಿನಿಮಾನ ಅಂತ ಶುರು ಮಾಡಿದ್ರು. ಬಟ್ ಅವ್ರಿಗೆ ಗೊತ್ತಿರಲಿಲ್ಲ, ನಾನು ಎಂಟ್ರಿ ಆಗಿರಲಿಲ್ಲ. ವಿನೋದ್ ಅವರು ಸಿನಿಮಾ ಶೂಟಿಂಗ್ ಮುಗಿಸೋವರೆಗೂ ಯಾಕೆ ಈ ಶಾರ್ಟ್ ತೆಗಿತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ, ನೀವು ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ, ಒಂದು ಮಾತು ಕೇಳಿಲ್ಲ. ಈ ಸಿನಿಮಾ ತಂಡದಿಂದ 1 ರೂಪಾಯಿ ನಮ್ಮ ಮನೆಗೆ ತಗೊಂಡೋಗಿಲ್ಲ. ಒಂದೇ 1 ರೂಪಾಯಿ ಬಿಡುಗಾಸ್ ಕೂಡ ನಾನು ಸೈನಿಂಗ್ ಅಮೌಂಟು ತಗೊಂಡಿಲ್ಲ. ಹಿಂಗೆ ಶುರು ಮಾಡಬೇಕಾದ್ರೆ ಸಡನ್ ಆಗಿ ಎಲ್ಲ ಆಗುತ್ತೆ. ಇನ್ನೊಬ್ರು ಇನ್ವೆಸ್ಟರ್ ಬರ್ತಾರೆ. ಅವತ್ತು ರಾತ್ರಿನೇ ವಿನೋದ್ ಅವ್ರು ಇಲ್ಲ, ನೆಕ್ಸ್ಟ್ ಡೇ ನಮಗೆ ಹಿಂಗೆ ಹೋಗಿ ಎಲ್ಲ ಓಕೆ, ನಾಳೆ ಬೆಳಿಗ್ಗೆ ಶೂಟಿಂಗ್ ಹೋಗೋಣ. ಎಲ್ಲ ವಿನೋದ್ ಅವ್ರು ಹ್ಯಾಂಡ್ ಶೇಕ್ ಮಾಡಿದ್ದೀವಿ, ಹಗ್ ಮಾಡಿದ್ದೀವಿ. ನಾನು ವರ್ಧನ್ ಖುಷಿಯಾಗಿ ಎಲ್ಲ ಬಂದು ಸಂತೋಷವಾಗಿ ನಾಳೆ ಶೂಟಿಂಗ್ ಶುರು ಆಗುತ್ತಪ್ಪ ನಮ್ಮ ಲೈಫು ಅಂತಂದಾಗ ನೆಕ್ಸ್ಟ್ ಡೇ ಅವ್ರು ಇಲ್ಲ. ಈ ಮೂಮೆಂಟಲ್ಲಿ ಏನಾಯ್ತು ಗೊತ್ತಾ ನನಗೆ? ನಾನು ಒಬ್ಬನೇ ಆಫೀಸಲ್ಲಿ ಕೂತಿದ್ದೆ. ನಾನು ಸಿಗರೇಟ್ ಸೇರೋದು ಬಿಟ್ಟಿದ್ದೆ. ಒಂದು 10 ಸಿಗರೇಟ್ ಒಬ್ಬನೇ ಡಬ 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 ಸೇರಿದ್ದೆ. ಪೂರ್ಣ ಫೋನ್ ಮಾಡಿದ್ರು, ಎಲ್ಲಿದ್ದೀರಾ ಅಂತಂದ್ರು. ಆಫೀಸಲ್ಲಿ ಇದ್ದೀನಿ ಅಂತಂದ್ರು. ಸರಿ ಓಕೆ ಆಯ್ತು, ಬಂದೇ ಇರಿ ಅಂತ ಓಡ್ ಬಂದ್ರು. ಇನ್ನೊಬ್ರು ಓಡ್ ಬಂದ್ರು, ಮನು ಓಡ್ ಬಂದ. ಈ ಓಡ್ ಬರೋ ಇನ್ಸಿಡೆಂಟ್ಗಳಿದೆಯಲ್ಲ, ನನಗೆ ಆ ಕ್ಷಣದಲ್ಲಿ ನನ್ನ ತೊಡೆ ನಡ್ಗಕ್ಕೆ ಶುರು ಆಯಿತು. ಏನಾಗ್ತದೆ ಈ ಲೈಫು, ಏನಾಗ್ತದೆ ಈ ಸಿನಿಮಾನ ನಿಂತೋಗ್ಬಿಡುತ್ತೆ, ಇಷ್ಟು ಕಷ್ಟಪಟ್ಟಿದ್ದಾರೆ, ಇಷ್ಟೆಲ್ಲ ಆಗಿದೆ ಅನ್ನೋ ಒಂದು ಇನ್ಸಿಡೆಂಟ್ ಇದೆಯಲ್ಲ,
ಅದು ಮತ್ತೆ ಸಿನಿಮಾನ ಹೊತ್ಕೊಂಡು ಹೋಗ್ಬೇಕಾ ಮುಂದಕ್ಕೆ ಅನ್ನೋ ಪ್ರಶ್ನೆಯಲ್ಲಿ ಎಲ್ಲರೂ ಹಿಂದೆ ಸರಿದ್ಬಿಟ್ರು. ಎಲ್ಲರೂ ಹಿಂದೆ ಸರಿದಾಗ ತೇರು ಹೊರೋದಕ್ಕೆ ನಾನು ಇದ್ದಿದ್ದು ಒಬ್ಬನೇ ಹಾಕಿದ್ದೆ ಅಂದ್ರೆ ವರ್ಧನ್ ಅವ್ರು ಆಲ್ರೆಡಿ ಒಂದು ಹೆಗಲು ಬಿಟ್ಬಿಟ್ಟಿದ್ರು, ಅವ್ರು ಸುಸ್ತಾಗೋಗಿದ್ರು ಪಾಪ. ಈ ಟಯರ್ಡ್, ಈ ಕನ್ಸಲ್ಲಿ ಹೊತ್ಕೊಂಡು ಹೋಗ್ಬೇಕು. ಆ ಮನುಷ್ಯನಲ್ಲಿ ಕಂಡಿದ್ದೆ ನಾನು. ಆ ಮನುಷ್ಯ ಹೇಳೋರು, ವಿನೋದ್ ಅವ್ರು ಹೇಳೋರು, ನನ್ಗೆ ಅವ್ರು ಸರ್ ನೀವು 100 ಕೋಟಿ ತಗೋತೀರಾ ಸರ್, 100 ಕೋಟಿ ತಗೊಳ್ಳೋ ಹೀರೋ ಆಗ್ಬೇಕು ಸರ್, ನೀವು ಈ ಸಿನಿಮಾ ಗೆಲ್ಬೇಕು ಸರ್, ನಾವು ನೋಡಿ ಸರ್ ಈ ಸಿನಿಮಾ ಹೆಂಗಾಗುತ್ತೆ ಅಂತ ಚಾಲೆಂಜಿಂಗ್ ಆಗಿ ಕೆಲಸ ಮಾಡ್ತಾರೆ. 78 ದಿವಸ ಆ ಮನುಷ್ಯ ಅದ್ಭುತವಾಗಿ ಕೆಲಸ ಮಾಡಿದ್ರು. ಅವ್ರಿಲ್ಲ ಅಂತ ನೋವನ್ನ ಜೀರ್ಣಿಸ್ಕೊಳ್ಳಕ್ಕೆ ನನಗೆ ಊರ್ ಬಿಟ್ಟು ಹೊಟ್ಟೋದೆ. ನಾನು ಒಂದು 15 ದಿವಸ ಊರಲ್ಲಿರಲಿಲ್ಲ ನಾನು. ಇದೆಲ್ಲ ಮುಗಿಸ್ಕೊಂಡು ಬರ್ತೀನಿ, ಸರಿ ಮತ್ತೆ ಹೆಂಗೋ ರೀಸ್ಟಾರ್ಟ್ ಮಾಡೋಣ, ಎಲ್ಲರನ್ನು ಬಿಡದಿಸ್ಬೇಡ, ಪೂರ್ಣ ಇದಾಳು ಕಮನ್ ಆಗುತ್ತೆ, ಮನು ಬಾ ಕಮನ್ ಆಗುತ್ತೆ, ಇದಾಳು ಮಾಡೋಣ ಹೆಂಗೋ ಒಂದು ಮಾಡಿ ಸಿನಿಮಾ ಮುಡಿಸ್ಬೇಕು, ಗೆಲ್ತೀವಿ ಗುರು. ಇವತ್ತು ನಮ್ಮ ಮಾತು ಕೇಳಕ್ಕೆ ಲ್ಯಾಗ್ ಆಗ್ತಾ ಇರ್ಬೋದು, ಬಹುಶಃ ನಮ್ಮ ಸಿನಿಮಾ ನಿಮ್ಮನ್ನು ಲ್ಯಾಗ್ ಮಾಡಲ್ಲ, ನಮ್ಮ ಸಿನಿಮಾ ನಿಮ್ಗೆ ಬೋರ್ ಮಾಡಲ್ಲ. 100% ಭರವಸೆ ಕೊಡ್ತದೆ. ಸತೀಶ್ ನಾಸಿಮ್ ಏನು ರೋಚಿಗೆ ಬಿಟ್ಟವ್ರು, ಏನಪ್ಪ ಇಷ್ಟೊಂದು ಮಾತಾಡ್ತಾರೆ ಹಿಂಗೆಲ್ಲ ನೋ, ಸಿನಿಮಾ ಹೇಳುತ್ತೆ. ಈ ಮಾದೇವ ಹಾಡೇನು ನೋಡಿದ್ರಲ್ಲ ಅದೇ ತರ ಸಿನಿಮಾ ಹೇಳುತ್ತೆ. ನಾನು ಇವತ್ತು ಮಾತಾಡಲ್ಲ, ಸಿನಿಮಾ ಬಗ್ಗೆ ಏನು ಮಾತಾಡಲ್ಲ, ನಮ್ಮ ಇನ್ಸಿಡೆಂಟ್ ನಮ್ಮ ಜರ್ನಿ ಬಗ್ಗೆ ಹೇಳ್ತಾ ಇದ್ದೀನಿ. ದಟ್ಸ್ ಫೈನ್. ಈ ಹಂತದಲ್ಲಿ ಅಯೋಗ್ಯಟನ್ನು ಮುಗಿಸ್ತಾ ಇದ್ದೀನಿ. ಆದ್ರೆ ಈ ಜರ್ನಿ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಅಷ್ಟು ನೋವುಗಳು, ಅಷ್ಟು ಕಷ್ಟಗಳ ಮಧ್ಯೆ ನಾನು ಸರಿ ಇನ್ನೆಲ್ಲರೂ ಸೆಟ್ ಮಾಡ್ಬಿಟ್ಟು ಇನ್ನು ಶೂಟಿಂಗ್ ಹೋಗೋಣ ಶುರು ಮಾಡ್ತೀನಿ. ಶೂಟಿಂಗ್ ಹೋಗೋಣ ಅಷ್ಟರಲ್ಲಿ ನಮ್ಮ ಅಣ್ಣ ಆಕ್ಸಿಡೆಂಟ್ ಆಗಿ ತೀರ್ಕೋತಾರೆ. ಮತ್ತೆ ಏನು 1 ತಿಂಗಳು ನನಗೆ ಮತ್ತೆ ಹೊಡಿತಿದ್ದೆ ವಾಪಸ್ಸು. ಒಬ್ಬ ಮನುಷ್ಯನಿಗೆ ನೋವು ಮೇಲೆ ನೋವು, ಪೆಟ್ಟು ಮೇಲೆ ಪೆಟ್ಟು. ನಾನು ಮತ್ತೆ ನಮ್ಮ ಡೈರೆಕ್ಟರ್ ಮನೋ ಇಬ್ಬರು ಸಾವಿರಾರು ರಾತ್ರಿಗಳು ಕಳೆದಿದ್ದೀವಿ ಸ್ಕ್ರಿಪ್ಟ್ ಮೇಲೆ. ಕೂತು ಫೈನ್ ಟ್ಯೂನ್ ಮಾಡಿ ಇದು ಹಿಂಗ್ ಮಾಡಿ ಹಿಂಗ್ ಬರ್ಬೇಕು ಆಕ್ಟ್ ಮಾಡ್ಬೇಕಾದ್ರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ನಾನು ಒಂದೇ ಹೇಳ್ಕೊತಾ ಇದ್ದು. 15 ದಿವಸ ಧೂಳು, ಡಸ್ಟು, ಹೊಗೆ ಕುಡಿತಾ ಇದ್ದೀನಿ. ನನಗೆ ಒಂದೇ ಹೇಳ್ಕೊತಿದ್ ಮನ್ಸಲ್ಲಿ, ಮಗನೇ ಸೋಲ್ಬೇಡ, ಹೊಡಿ, ಎದ್ದೇಳು ಪ್ರತಿ ಶಾಟ್ಗಳು ಇಲ್ಲ ಚೆನ್ನಾಗಿ ಮಾಡು, ಅಗ್ರೆಸಿವ್ ಮಾಡು, ಸಖತ ಮಾಡು, ಬಿಡ್ಬೇಡ ನಿಂದಿದು, ಹೊಡಿ ಎದ್ದೇಳು ಬಿಡ್ಬೇಡ ಅಂತ. ಹಂಗೆ ಫೈರ್ ಹಾಕೊಂಡು ನನ್ನೊಳಗಡೆ ದ ರೈಸ್ ಆಫ್ ಅಶೋಕ್ ಫೈರ್ ಹಾಕೊಂಡು ಎಲ್ಲರನ್ನೂ ಕರ್ಕೊಂಡು ಹೊರಟಿದ್ದ ಜರ್ನಿ ಇದು. ಅವರಿಲ್ಲ ಇವತ್ತು, ಬಟ್ ಅವ್ರು ನನಗೆ ಅವ್ರ ವಿಶೇಷ ನನ್ನ ಮೇಲೆ ಇರುತ್ತೆ 100%. ಅವ್ರಿಗೆ ಗೊತ್ತಿದೆ ನನ್ನ ಕಷ್ಟ ಏನಂತ. ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಇವತ್ತು ಈ ಸಿನಿಮಾನ ಒತ್ಕೊಂಡ್ಬಂದಿದ್ದೀವಿ. ಅದಕ್ಕೆ ಇವತ್ತು ಹೀರೋ ಆಗಿ ಲಹರಿ ವೇಲು ಸರ್ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ ಈ ಸಿನಿಮಾಗೆ. ಅಂಡ್ ಪೂರ್ಣ ಕಣ್ಣೀರು ಹಾಕಿದ್ದಾರೆ. ಈ ತಂಡದಲ್ಲಿ ಎಷ್ಟು ಜನ ರಾತ್ರಿ ಕಣ್ಣೀರು ಹಾಕೊಂಡು ಹತ್ಕೊಂಡು ಎಮೋಷನಲ್ ಆಗಿರೋ ಮೂಮೆಂಟ್ಗಳು ತುಂಬಾ ಇದೆ. ಶೋರಿಲ್ ನೋಡಿದಾಗ ಯು ಕ್ಯಾನ್ ಬಿಲೀವ್ ನಾನು ಅಳ್ತಾ ಇದ್ದೀನಿ, ಪೂರ್ಣ ಅಳ್ತಾ ಇದ್ದಾರೆ. ಒಂದು ಒಳ್ಳೆ ಶೋರಿಲ್ ಕಟ್ ಆಗಿತ್ತು, ವಾವ್ ನಾವೇನೋ ಸಾಧಿಸಿದೀವಿ ಅಂತ ಇಬ್ಬರು ಅಳ್ತಾ ಇದ್ವಿ. ಮನು ಹಾಡು ನೋಡಿದ್ವಿ, ಯಾಕೋ ಸಾಂಗ್ ರೆಡಿ ಆಗಿದೆ, ಒಂದು ಅದ್ಭುತವಾದ ಸಾಂಗು. ಅದನ್ನ ನೋಡಿದಾಗ ನಾನು ಒಂದು 10 ಸಲ ಹತ್ತಿರ್ಬೇಕು. ಅಪ್ಪ ನಾವಿಷ್ಟು ಕಷ್ಟಪಟ್ಟು 3 ವರ್ಷ ಒದ್ದಾಡಿದೀವಿ ಕಣೋ. ಈ ನೋವು, ಈ ಸಂಕಟ ಮನುಷ್ಯನ್ಗೆ ಯಾರು ಶತ್ರುಗಳಿಗೂ ಬರಬಾರ್ದು. ನಾನು ಶತ್ರುಗಳಿಗೂ ಹೇಳ್ತೀನಿ, ನನ್ನ ಸಿನಿಮಾ ನೋಡಿ 100% ನೀವೆಲ್ಲರೂ ಅಪ್ರಿಷಿಯೇಟ್ ಮಾಡ್ತೀರಾ, ಚಪ್ಪಾಳೆ ಹೊಡಿತೀರಾ. ನಾನು ಶತ್ರುಗಳಿಗೂ ಹೇಳ್ತೀನಿ. ನಾನು ಅಂತ ಮೂಮೆಂಟ್ ಅಲ್ಲಿ ನನ್ನ ಹಿಂದೆ ನಿಂತ ಪೂರ್ಣ ಆಗಿರ್ಲಿ, ವರ್ಧನ್ ಅವರಾಗಿರ್ಲಿ, ಅಂಡ್ ನನ್ನ ಆರ್ಟಿಸ್ಟ್ಗಳು ಸಂಪತ್ ಆಗಿರ್ಬೋದು, ಲವಿತ್ ಆಗಿರ್ಬೋದು, ಎಲ್ಲರೂ ಯಶ್ ಶೆಟ್ಟಿ ಆಗ್ಬೋದು, ಎಲ್ಲರೂ ಗಡ್ಡೆ ಬಿಟ್ಕೊಂಡು ವರ್ಷಗಟ್ಟಲೆ ಕಾಯೋದು ತುಂಬಾ ಕಷ್ಟ. ಗುಂಡಣ್ಣ ಅಂತ ಒಬ್ರು ಇದಾರೆ ಇದರಲ್ಲಿ ಪಾಪ 2 ವರ್ಷ ಈ ಸಿನಿಮಾ ಆಗತ್ತೆ ಕಂಪ್ಲೀಟ್ ಮಾಡ್ತೀವಿ ಅಂತ ಗಡ್ಡ ಬಿಟ್ಕೊಂಡು 2 ವರ್ಷ ಆ ಸಿನಿಮಾಗೋಸ್ಕರ ವೆಯ್ಟ್ ಮಾಡಿದ್ದಾರೆ ಮನುಷ್ಯ. ಈ ಡೆಡಿಕೇಶನ್ಗಳು ಸಣ್ಣ ವಿಷಯಗಳು ಅನ್ಸುತ್ತೆ ನಮ್ಮ ಲೈಫಲ್ಲಿ. ಅವ್ನು ಯಶ್ ಶೆಟ್ಟಿ ಅಣ್ಣ ನನ್ನ ಬೇರೆ ಸಿನಿಮಾ ಇದೆ ಗಡ್ಡೆ ತೆಗಿಲ್ಲ, ಅವನ್ಯಾರೋ ನನಗೇನೋ ಬೇರೆ ಸಿನಿಮಾ ಇದೆ ಅಣ್ಣ ಗಡ್ಡೆ ತೆಗೆದ್ಬಿಡ್ಲಾ, ಇಲ್ಲ ಕಣಿರೋ ಮಾಡ್ತೀವಿ ಇನ್ನು ಯಾರೋ ಬರ್ತಾರೆ. ಒಂದು ನೆಗೆಟಿವ್ ಆದಾಗ ಸಿನಿಮಾಗೆ ಪ್ರೊಡ್ಯೂಸರ್ ಸಿಗ್ತಾರೆ ಇಲ್ವ ನಿಮಗೆ ಚೆನ್ನಾಗಿ ಗೊತ್ತಿದೆ. ಅಂತ ಪರಿಸ್ಥಿತಿಯಲ್ಲಿ ನಾವು ನಿಂತ್ಕೊಂಡಾಗ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ. ಅಷ್ಟು ಚೆನ್ನಾಗಿರೋ ಅದ್ಭುತವಾದ ಕ್ಲೈಮ್ಯಾಕ್ಸ್ ಮಾಡಿದೀವಿ, 15 ದಿವಸ ಫೈಟ್ ಮಾಡಿದೀವಿ, 78 ದಿವಸ ಶೂಟಿಂಗ್ ಮಾಡಿದೀವಿ. ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿದೆ. ಅಷ್ಟು ಚೆನ್ನಾಗಿರೋ ಪೋರ್ಷನ್ ಅನ್ನ ವಿನೋದ್ ಅವ್ರು ಶೂಟ್ ಮಾಡಿದ್ದಾರೆ. ಇದನ್ನ ಹೆಂಗ್ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ಲಿ, ನಾನು ಹೆಂಗ್ ದಾಟ್ಕೊಳ್ಳಿ? ಒಬ್ಬ ಮನುಷ್ಯ ಇಡೀ ಬೀದಿನಲ್ಲಿ ಅಷ್ಟು ತನ್ನ ಸರ್ವಸ್ವ ದುಡ್ಡು ತಗೊಂಬಂದು ಸಿನಿಮಾಗೆ ಹಾಕಿ ನಿಂತಿರ್ಬೇಕಾದ್ರೆ ಅವ್ರ ಅರ್ಧಕ್ಕೆ ಬಿಟ್ಬಿಟ್ಟು ಹೊಟ್ಟೋಗ್ಲ ನಾನು. ಅದನ್ನ ಮನುಷ್ಯತ್ವ ಅಂತಾರ, ಮಾನವೀಯತೆ ಅಂತಾರ? ಆ ಸಂದರ್ಭದಲ್ಲಿ ನನ್ಗೆ ಅನ್ಸಿದ್ದು ಒಂದೇ, ಅದೇನಾದ್ರೂ ಆಗ್ಲಿ ಗುರು, ನೀವು ಥಿಂಕ್ ಮಾಡಿ, ಪರ್ ಸಿನಿಮಾ 50 ಲಕ್ಷ ತಗೊಂಡಿದ್ರು 3 ವರ್ಷದಲ್ಲಿ ನಾನು 6 ಸಿನಿಮಾ ಮಾಡ್ತಾ ಇದ್ದೆ. ಬರೀ 50 ಲಕ್ಷ ಲೆಕ್ಕ ಇಟ್ಕೊಂಡ್ರು ನಾವು. ಬಟ್ ನನಗೆ ಆಗ್ಲಿಲ್ಲ, ಮನಸ್ಸೊಪ್ಲಿಲ್ಲ. ಇವ್ರ ಫ್ಯಾಮಿಲಿ ಇತ್ತು, ವಿನೋದ್ ಅವ್ರ ಫ್ಯಾಮಿಲಿ ಇತ್ತು, ಅವ್ರ ಮಕ್ಕಳಿದ್ರು, ಇವ್ರ ಮಕ್ಕಳಿದ್ರು. ಅದೇನಾಗುತ್ತೆ ಲೈಫಲ್ಲಿ, ಇದೊಂದು ಚಾಲೆಂಜ್ ತಗೋತೀನಿ, ನಾನು ದುಡಿತೀನಿ, ಹೆಂಗಿದ್ರು ನಮ್ಗೆ ಸಿನಿಮಾ ಬರುತ್ತೆ, ಇದೊಂದು ಚಾಲೆಂಜ್ ತಗೋತೀನಿ ನಿಂತ್ಕೊಂಡೆ. ಈ ಸಿನಿಮಾ ಒತ್ಕೊಂಡ್ಬಂದ್ವಿ. ಅದಕ್ಕೆ ಹೆಗಲ್ ಕೊಟ್ಟವರು ಇಷ್ಟು ಜನ, ಇದರಿಂದ ನಮ್ದೇನೆ ಓದವರು ಬಂದವರು ಎಲ್ಲರೂ ಇದ್ದಾರೆ. ಇಟ್ಸ್ ಓಕೆ ಫೈನ್, ಮನುಷ್ಯನ ಸಹಜ ಗುಣ. ನಾನು ಯಾರನ್ನೂ ಹೇಟ್ ಮಾಡೋದು, ನಾನು ಒಂದೇ ಹೇಳ್ತಿದ್ದೆ, ಯಾರನ್ನು ದ್ವೇಷಿಸ್ಬೇಡಿ, ಎಲ್ಲರೂ ಒಂದ್ ದಿವಸ ನಮ್ಮನ್ನು ಇಷ್ಟಪಡ್ತಾರೆ, ತಲೆ ಕೆಡಿಸ್ಕೊಬೇಡಿ. ಕೂಲ್ ಆಗಿ ಕಾಮಾಗಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರುಗಳು ಬಂದು ನಿಂತ್ಕೊಂಡು ಆಗಲೂ ರೇ ಬಾರ ಅಲ್ಲಿ ಅವನು ಏನ್ ಮಾಡ್ತಾ ಇದೆಯಾ, ಬಿಸಾಕೈತೆ, ಯಾವನವನು 500 ಜನ ತರಿಸಿದ್ರೆ ಯಾಕೋ ಇಲ್ಲಿ ನಮ್ಮ ಜೂನಿಯರ್ಸ್ನ ಏನಕ್ಕೆ ಶೂಟಿಂಗ್ ಮಾಡ್ತಿದ್ದೀವಿ ನಾವಿಲ್ಲಿ, ಏನ್ ಕಟ್ಟಾಕತ್ತಿದ್ದೀರಾ? ಒಬ್ರು ಒಂದು ಮಾತಾಡ್ಲಿಲ್ಲ. ತಿರ್ಕೊಂಡು ನನಗೆ ಒಬ್ರು ಒಂದು ಮಾತಾಡ್ಲಿಲ್ಲ. ಎಲ್ಲ ನನ್ನ ಶ್ರಮನ, ನನ್ನ ನೋವನ್ನು ಅರ್ಥ ಮಾಡ್ಕೊಂಡು
ಜೊತೆ ನಿಂತ್ಕೊಂಡ್ರು. ಈ ಹುಡುಗ ತೀರ್ಥಹಳ್ಳಿ ಯಾವುದೋ ಮೂಲೆ ಹುಡುಗ, ನನ್ನ ತಮ್ಮ, ನನ್ನ ಜನ್ಮದಲ್ಲಿ ಯಾವುದೋ ಜನ್ಮದಲ್ಲಿ ನನ್ನ ಜೊತೆ ಹುಟ್ಟಿದ, ನನ್ನೆಲ್ಲ ನೋವುಗಳು, ನನ್ನೆಲ್ಲ ಕಿರ್ಚಾಟಗಳು, ಅರ್ಚಾಟಗಳು ಸಹಿಸ್ಕೊಂಡು ಏನಾದ್ರೂ ಆಗಲಿ ಈ ಸಿನಿಮಾ ಮಾಡ್ತೀನಿ ನಿಮಗೋಸ್ಕರ ನಿಂತ್ಕೊಂಡು, ನನ್ನ ಜೊತೆ ನಿಂತ್ಕೊಂಡು ಟೆಕ್ನಿಷಿಯನ್ ಇವನು. ಆ್ಯಂಡ್ ಸಪ್ತಮಿ ಅವರು ಅಫ್ಕೋರ್ಸ್ ಬ್ಯೂಟಿಫುಲ್ ಲೇಡಿ, ತುಂಬ ಡೆಡಿಕೇಶನ್ ಇರುವಂಥ, 6 ಗಂಟೆಗೆ ಸೆಟ್ಗೆ ಅಂದ್ರೆ 6 ಗಂಟೆಗೆ ಬರ್ತಾ ಇದ್ರು. ಅಷ್ಟೇ ಅಲ್ಲ, ಅದ್ಭುತವಾದ ನಟಿ, ತುಂಬ ಒಳ್ಳೆ ನಟಿ, ನಮ್ಮ ಕನ್ನಡದ ಅದ್ಭುತವಾದ ನಟಿ ಅಂತ ಹೇಳಿದ್ರಲ್ಲಿ ತಪ್ಪೇ ಇಲ್ಲ. ಇವತ್ತು ನಾವೆಲ್ಲ ಕೂತಿದ್ದೀವಿ, ನಮ್ಮ ವಿರೋಧವ್ರ ವೈಫ್ ಇದ್ದಾರೆ, ಒಂದು ಅದ್ಭುತವಾದ ಸಂದರ್ಭ. ಅಂಡ್ ವೇದಿಕೆ ಮೇಲೆ ನನ್ನ ಗೆಳೆಯರು ಕೂತಿದ್ದಾರೆ, ಅವ್ರನ್ನ ನಾನು ಯಾವತ್ತೂ ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ ಸರ್. ದೇವು ಅಂಡ್ ಶಶಿ ಅವರು, ನೀವು ನನ್ನ ಜೀವನದ ಅವಿಭಾಗ್ಯ ಅಂಗ, ನಾನು ಬದುಕಿರೋರು ನಿಮ್ಮ ಜೊತೆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು. ಆ್ಯಂಡ್ ಇವತ್ತು ಈ ಕಾರ್ಯಕ್ರಮ, ಈ ವೇದಿಕೆ ಸೆಟ್ ಆಗಿದೆ. ಇಲ್ಲಿ ಮಂಜು ಅವರಾಗಲಿ, ಪ್ರತಿಯೊಬ್ಬರಿಗೂ ನಾನು ನೆನೆಸ್ಕೊತೀನಿ. 1000 ಜನ ಕೆಲಸ ಮಾಡಿದ್ದಾರೆ, ಗಡ್ಡ ಬಳಸ್ಕೊಂಡು ತಲೆ ಬಳಸ್ಕೊಂಡು 100 ಜನ ಇದ್ದಾರೆ ನಮ್ಮ ಸಿನಿಮಾಗೋಸ್ಕರ. ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಇಲ್ಲಿಂದ ನಾನು. ಸಿನಿಮಾಗೋಸ್ಕರ ಒಂದು ಶಾರ್ಟ್ಗೋಸ್ಕರ 100 ಜನ ತಲೆ ಬಳಸ್ಕೊಂಡಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಅಂಡ್ ಕೊರಿಯೋಗ್ರಫಿ ಮಾಡಿದಂಥ ನಮ್ಮ ಸಂತು ಎಲ್ಲ ಹಾಡುಗಳನ್ನ ಅವನೇ ಮಾಡಿದ್ದಾನೆ. ಅವನೊಬ್ಬ ಸ್ಟಾರ್ ಕೊರಿಯೋಗ್ರಾಫರ್ ಆಗಿ ಬೆಳೀಲಿ. ಯಾಕೆ ಹೊರಗಡೆಯಿಂದನೇ ಕರ್ಕೊಂಡ್ಬರ್ಬೇಕು ನಾವು? ನಮ್ಮ ಹುಡುಗ ಒಬ್ಬ ನಿಂತ್ಕೊಳ್ಳಿ ಬಿಡಿ. ಇವತ್ತು ಯಾರು ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾನೆ. ಲವಿತ್ ಅವರು ಅಷ್ಟೇನೆ, ಎಲ್ಲರೂ ಅಷ್ಟೇನೆ. ಪಾಪ DOP ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಒಬ್ಬೊಬ್ರು ಪೇಮೆಂಟ್ಗೋಸ್ಕರ ಯಾರು ಕೆಲಸ ಮಾಡಲಿಲ್ಲ ಈ ಸಿನಿಮಾಗೆ. ಪೇಮೆಂಟ್ಗೋಸ್ಕರ ಒಬ್ರು ಕೆಲಸ ಮಾಡಲಿಲ್ಲ, ಕೊಟ್ಟಿದ್ದು ತಗೊಂಡಿದ್ದಾರೆ. ಆದ್ರೆ ಈ ಸಿನಿಮಾಗೆ ಎಲ್ಲರಪ್ಪ ನೀವು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ, ಒಳ್ಳೇದಾಗ್ಲಿ ಅಂತ ಎಲ್ಲರೂ ನಿಂತ್ಕೊಂಡಿದ್ದಾರೆ. 100% ಈ ಸಿನಿಮಾ ಮಾದೇವನ ಸನ್ನಿಧಿಲಿ, ದೇವ್ರ ಸನ್ನಿಧಿಲಿ ಬಿಡುಗಡೆ ಮಾಡ್ತಾ ಇದ್ದೀವಿ. ಮಾದೇವನ ಹಾಡು ಮುಖಾಂತರ ಗೆಲ್ಲುತ್ತೆ ಅಂತ ಅನ್ಸುತ್ತೆ. ನನ್ಗೆ ತುಂಬಾ ನಂಬಿಕೆ ಇದೆ. ನಿಮ್ಮೆಲ್ಲರ ಹಾರೈಕೆ, ಮೀಡಿಯಾದವ್ರ ಹಾರೈಕೆ, ಅನುಶ್ರೀ ಅವರು ಹೇಳಿದಂಥ ಮಾತುಗಳು ಅವೆಲ್ಲವೂ ಹರಿಸೋ ಸಮಯ. ಸಂಜೆ ನಾನು ಪ್ರಕೃತಿ ನಮ್ಮವನು, ಹರಿಸೋ ಸಮಯ. ಬಡವರಾಸ್ಕಲ್ ಹೆಂಗೆ ಗೆದ್ದಿತ್ತು ಧನಂಜಯ ಹೇಳ್ತಿದ್ದ ಅವತ್ತು ಗೆದ್ದಾಗ, ನೇಚರೇ ಜೊತೆಗಿದೆ ಕಮ ಅಂತ. ಹಾಗೆ ಬಡವರಾಸ್ಕಲ್ ಗೆಲ್ತು, ಆಮೇಲೆ ಅಯೋಗ್ಯ ಗೆಲ್ತು ನನಗೆ. ನಾನು ಅದೇ ಹೇಳ್ತಿದ್ದೆ, ಕಷ್ಟಪಟ್ಟು ಮಾಡೋಣ ಸಿನಿಮಾನ ಗೆದ್ಕೊಂಬತ್ತೀವಿ ನಡಿ ಅಂತ. ಅವತ್ತು ಗೆದ್ಕೊಂಬಂದೆ. 1-2-3 ಆಯ್ಕೆಗಳಲ್ಲಿ ತಪ್ಪು ಮಾಡಿದ್ದೀನಿ ಮಧ್ಯ, ಬಟ್ ನನ್ನ ಲೈಫಲ್ಲಿ ಅದು ತಪ್ಪು ಮಾಡಲ್ಲ. 100% ನಾನು ಬದುಕಿರೋರು ಕ್ವಾಲಿಟಿ ಕಂಟೆಂಟ್ ಇರುವಂಥ ಸಿನಿಮಾಗಳನ್ನ 100% ಕೊಡ್ತೀನಿ. ನನ್ನ ಸಿನಿಮಾ ಜರ್ನಿನ ಖಂಡಿತವಾಗ್ಲೂ ಬೇರೆ ಬೇರೆ ರಾಜ್ಯಗಳಿಗೆ ವಿಸ್ತರಿಸ್ತೀನಿ. ಇದು ನನ್ನ ನಂಬಿಕೆ. ನಿಮ್ಮೆಲ್ಲರ ಮುಂದ್ಗಡೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಐ ಲವ್ ಯು ಆಲ್. ಇಷ್ಟೇ ಮಾತು, ಇಲ್ಲೇನು ಜಾಸ್ತಿ ಮಾತಾಡಲ್ಲ, ಹೆದರ್ಕೊಬೇಡಿ. ಯಶು ಹತ್ರ ನಾನೇ ಮೈಕ್ ತಗೊಂಡೋಗಿ ಬಿಡಬೇಡಿ ಇವ್ರನ್ನ, ಹೇಳ್ತೀನಿ. ನಮಗೆ ಕ್ವಾಟ ಕೊಡ್ತೀರಾ? ಹೇಳೋ ಹೇಳೋ ಹೇಳೋ. ಇಲ್ಲ ಹೇಳ್ಬೇಕು, ಆಡ್ಬೇಕು. ಫೋನ್ ಮಾಡಿ ಬರ್ತೀರಾ ಬರಲ್ವಾ ಅಂತ ಹೇಳೋದಲ್ಲ, ಈಗ ಹಾಡ್ತೀರಾ ಹಾಡಲ್ವೋ ನಾವು ಕೇಳ್ತೀವಿ. ಹಾಡಿ. ಹೇಳೋ 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 ಮಾದೇವಾ. ಫುಲ್ ಎಲ್ರು ಅಣ್ಣ ಈಗ. ಹೇಳೋ 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 ಮಾದೇವಾ. ಇವತ್ತ ಲೈಫಲ್ಲಿ ಹಿಸ್ಟ್ರಿ ಫಸ್ಟ್ ಟೈಮ್ ಎಲ್ರಿಗೂ ಮಾಡ್ಸಿದ್ದೀನಿ.